ಡಿವೈಡ್ ಮಾಡಿ ಈ 600 ಸಿಲಿಂಡರ್ ಹೆಂಗೆ ಕೊಡ್ತೀರ ಅನ್ನೋದು ಅವರು ಡಿವೈಡ್ ಮಾಡಿ ನಮ್ಮ ಫುಡ್ ಅಂಡ್ ಸಿವಿಲ್ ಸಪ್ಲೈಸ್ ಡಿಪಾರ್ಟ್ಮೆಂಟ್ ಇಂದ ಅವರು ನಮಗೆ ಹಂಚಿಕೆ ಮಾಡಲಿಕ್ಕೆ ಆದೇಶವನ್ನು ಹೊರಡಿಸಿದ್ದಾರೆ. ನಾವು ಹಿಂದಿನ ಒಂದು ವಾರದಿಂದ IOCL ಜೊತೆ, BPCL ಜೊತೆ, HPCL ಜೊತೆ ಹಾಗೂ ಎಲ್ಲ ಸ್ಟೇಕ್ ಹೋಲ್ಡರ್ಸ್ ಜೊತೆ, ನಮ್ಮ ಹೋಟೆಲ್ಸ್ ಇರ್ಬೋದು, ಡಾಬಾಗಳಿರ್ಬೋದು, ನಮ್ಮ LPG ಸಿಲಿಂಡರ್ ಡಿಸ್ಟ್ರಿಬ್ಯೂಟರ್ಸ್ ಇರ್ಬೋದು, ಅವರೆಲ್ಲರನ್ನೂ ಕೂರಿಸ್ಕೊಂಡು ಸಾಕಷ್ಟು ಚರ್ಚೆ ಮಾಡಿ ಒಂದು ಸಮಿತಿ ರಚನೆ ಮಾಡಿದ್ವಿ. ಈ ಸಮಿತಿನಲ್ಲಿ ನಮ್ಮ ಡೆಪ್ಯೂಟಿ ಡೈರೆಕ್ಟರ್ ಫುಡ್ ಅಂಡ್ ಸಿವಿಲ್ ಸಪ್ಲೈಸ್ ಅವರು, ಅವರ ಜೊತೆ ಈ ಬೇರೆ ಬೇರೆ ಸ್ಟೇಕ್ ಹೋಲ್ಡರ್ಸು ಇದ್ದಾರೆ ಆ ಕಮಿಟಿನಲ್ಲಿ. ಉದಾಹರಣೆಗೆ ನಮ್ಮ ಅಜಯ್ ಪಾಯರ್ ಅವರು ಹೋಟೆಲ್ ಅಸೋಸಿಯೇಷನ್ ಪ್ರೆಸಿಡೆಂಟ್, ಅವರು ಅದರಲ್ಲಿ ಸಮಿತಿನಲ್ಲಿದ್ದಾರೆ. ಹಾಗೂ ಬೇರೆ ಎಲ್ಲ ನಮ್ಮ IOCL, BPCL ಅವರ ಹೆಡ್ಸ್ ಇದ್ದಾರೆ ಅದರಲ್ಲಿ. ಜೊತೆಯಲ್ಲಿ ಡಿಸ್ಟ್ರಿಬ್ಯೂಟರ್ಸು ಆ ಸಮಿತಿನಲ್ಲಿ ಇದ್ದಾರೆ. ಎಲ್ಲಿ ಡಿಮಾಂಡ್ ಬರ್ತಾ ಇದೆ ಈ ಸಮಿತಿದಿಂದ ಅವರು ನಿರ್ಧಾರ ಮಾಡಿ ಸೆಲ್ಫ್ ರೆಗ್ಯುಲೇಟರಿ ಕಮಿಟಿ ನನ್ನ ಗಮನಕ್ಕೆ ತಂದು ಅವರು ಫೈನಲಿ ಆ ಸಿಲಿಂಡರ್ಸ್ ಪ್ರತಿ ದಿವಸ 600 ಇಶ್ಯೂ ಮಾಡ್ತಾ ಇದ್ದಾರೆ. ಇದರಿಂದ ಏನಾಗಿದೆ, ಯಾವುದೇ ಕಮರ್ಷಿಯಲ್ ಸಿಲಿಂಡರ್ ಅಲ್ಲಿ ನಮಗೆ ಕೊರತೆ ಸದ್ಯಕ್ಕೆ ಕಾಣ್ತಾ ಇಲ್ಲ. ಎಲ್ಲ ಕಡೆ ಕಮರ್ಷಿಯಲ್ ಯೂನಿಟ್ಸ್ ರನ್ ಆಗ್ತಾ ಇದ್ದಾವೆ. ಕ್ಯಾಂಟೀನ್ಗಳಿರ್ಬೋದು, ಸರ್ಕಾರಿ ಆಸ್ಪತ್ರೆಗಳಿರ್ಬೋದು, ಎಲ್ಲ ಕಡೆ ನಾವು ಕಮರ್ಷಿಯಲ್ LPGನೂ ಕೊಡಲಿಕ್ಕೆ ಸಾಧ್ಯವಾಗ್ತಾ ಇದೆ. ಇದನ್ನು ಹೊರತುಪಡಿಸಿ ನಮ್ಮ ನಗರದಲ್ಲಿ ಸರಿಸುಮಾರು 35,000 ಪೈಪ್ಡ್ ನ್ಯಾಚುರಲ್ ಗ್ಯಾಸ್ ಕನೆಕ್ಷನ್ಸ್ ಇದಾವೆ. PNG ಕನೆಕ್ಷನ್ ಇದ್ದಾಗ ಆ ಕನೆಕ್ಷನ್ ಮುಖಾಂತರ ಡೈರೆಕ್ಟ್ಲಿ ನಾವು ಅವರಿಗೆ ಗ್ಯಾಸ್ ಸಪ್ಲೈ ಮಾಡ್ತೀವಿ. ಇದರಲ್ಲಿ ಬರೀ ಒಂದೇ ಕಂಡೀಷನ್ ಇತ್ತು, ಏನಂದ್ರೆ ಅವ್ರ ಬಳಕೆ ಮಾಡ್ತಾ ಇರೋ ಪ್ರಮಾಣ ಏನಿದೆ ಅದನ್ನು ಸ್ವಲ್ಪ ಕಡಿಮೆ ಮಾಡಲಾಗಿದೆ. 60% ಅವರಿಗೆ ನಾವು ಸಪ್ಲೈ ಮಾಡ್ತೀವಿ, ಅಷ್ಟು ಅವರು ಉಪಯೋಗ ಮಾಡಬಹುದು ಅಂತ ಅವ್ರು ಹೇಳಿದ್ದಾರೆ. ನಾವು ಎಲ್ಲ ನಮ್ದೊಂದು ಏಜೆನ್ಸಿ ಇದೆ, ಮೆಗಾ ಗ್ಯಾಸ್ ಏಜೆನ್ಸಿ, ಅವ್ರ ಜೊತೆನೂ ಮಾತಾಡಿದೀವಿ. ಸಾರ್ವಜನಿಕರಲ್ಲಿ ಇದರ ಬಗ್ಗೆ ಯಾವುದೇ ಅವರಿಂದ ನಮಗೆ ದೂರು ಬರ್ತಾ ಇಲ್ಲ. ಈ ಸಪ್ಲೈ ಆಗ್ತಾ ಇದೆ. 35,000 ಕನೆಕ್ಷನ್ಸ್ ಏನಿದಾವೆ ಅಲ್ಲಿ ನಿರಂತರವಾಗಿ ನಾವು ಮನೆ ಮನೆಗೆ ಪೈಪ್ಡ್ ನ್ಯಾಚುರಲ್ ಗ್ಯಾಸ್ ಸಪ್ಲೈವನ್ನು ನಾವು ಕೊಡ್ತಾ ಇದೀವಿ. ಹೊಸ ಕನೆಕ್ಷನ್ಸ್ ಬೇಕು ಅಂದ್ರೆ ಅದಕ್ಕೂ ನಾವು ವ್ಯವಸ್ಥೆ ಮಾಡ್ಕೊಂಡಿದೀವಿ. ನಮ್ಮ ಏಜೆನ್ಸಿ ಅವರಿಗೆ ನಾವು ಹೇಳಿದೀವಿ, ದಿನಕ್ಕೆ ಅಟ್ಲೀಸ್ಟ್ ಒಂದು 50 ಇಂದ 100 ಹೊಸ ಕನೆಕ್ಷನ್ಸ್ ಕೊಡ್ಲಿಕ್ಕೆ ಅವರಿಗೆ ಸಾಮರ್ಥ್ಯತೆ ಇದೆ. ಅವರದರ ಪ್ರಕಾರ ಕೆಲಸವನ್ನು ಮಾಡ್ತಾರೆ. ಯಾರ್ಯಾರು ಪೈಪ್ಡ್ ನ್ಯಾಚುರಲ್ ಗ್ಯಾಸ್ ಅಲ್ಲಿ ಗ್ಯಾಸ್ ತಗೊಳ್ತಾ ಇದ್ದಾರೆ ಅವರು LPG ಸಿಲಿಂಡರ್ ತಗೊಳ್ಳಿಕ್ಕೆ ಇಲ್ಲ. ಈ ಡಬಲ್ ಬೈಯಿಂಗ್ ನಾವು ಮಾನಿಟರ್ ಮಾಡ್ತಾ ಇದೀವಿ. ಯಾರ್ಯಾರು ಈ ತರ ಸಿಲಿಂಡರ್ಸ್ ಬುಕ್ ಮಾಡಿದ್ದಾರೆ ಆ ಡೀಟೇಲ್ಸ್ ನಮ್ ಕಡೆ ಆಲ್ರೆಡಿ ಇದೆ. ಅದನ್ನು ಸಪ್ಲೈ ಮಾಡಬಾರದು ಅಂತ ಹೇಳಿ ನಾವು ನಮ್ಮ ಕಮಿಟಿನಲ್ಲಿ ತೀರ್ಮಾನ ಮಾಡಿ ಡಿಸ್ಟ್ರಿಬ್ಯೂಟರ್ಸ್ಗೆ ಆಲ್ರೆಡಿ ಆ ಪಟ್ಟಿಯನ್ನು ಆಧಾರ್ ನಂಬರ್, ಫೋನ್ ನಂಬರ್, ಹೆಸರು ಹಾಕಿ ಕೊಟ್ಬಿಟ್ಟಿದ್ವಿ. ಸೊ ನಮ್ಮ ಮಾಧ್ಯಮದ ಸಮಿತ್ರರ ಮುಖಾಂತರ ನಾನು ತಮ್ಮ ಪ್ರೇಕ್ಷಕರಿಗೆ ಹೇಳ್ತಾ ಇದ್ದೀನಿ, ಇದರ ಬಗ್ಗೆ ಏನು ಪ್ಯಾನಿಕ್ ಇಲ್ಲ. ನಮ್ಗೆ ಇನ್ನೂ ಸಪ್ಲೈನೂ ಬರ್ತಾ ಇದೆ, ನಮಗೆ ಸಪ್ಲೈ ಮಾಡಲಿಕ್ಕೆ ಕೆಪಾಸಿಟಿ ಇದೆ, ನಮ್ಮ ಕಡೆ ಲಾಜಿಸ್ಟಿಕಲಿ ಯಾವುದೇ ಇಶ್ಯೂ ಇಲ್ಲ. ನಾವು ಇದನ್ನು ಕರೆಕ್ಟ್ಲಿ ಯಾರಿಗೆ ಅವಶ್ಯಕತೆ ಇದೆ, ಯಾವ ಮಿತಿನಲ್ಲಿ ಬಳಕೆ ಮಾಡ್ಕೋಬೇಕೋ ಅದನ್ನು ಮಾನಿಟರ್ ಮಾಡ್ತಾ ಇದೀವಿ ಅಷ್ಟೇ. ಸರ್, ಈಗ ಬೆಳಗಾವಿ ಜಿಲ್ಲೆಯಲ್ಲಿ ಗೃಹ ಬಳಕೆಯ ಅಂಕಿ ಸಂಖ್ಯೆ ಎಷ್ಟಿದೆ ಪ್ರತಿದಿನ, ಕಮರ್ಷಿಯಲ್ ಅಂಕಿ ಸಂಖ್ಯೆ ಪ್ರತಿದಿನ ಎಷ್ಟಿದೆ, ಎಷ್ಟು ಪೂರೈಕೆ ಮಾಡ್ತಾ ಇದೆ ಎವ್ರಿ ಡೇ. ಮತ್ತು PNG ಹೇಳಿದ್ರೆ 60% ಕಡಿತ ಮಾಡಿದ್ದಾರೆ, ಪ್ರತಿ ಯೂನಿಟ್ಗೆ 15 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಈಗ PNG ಕೊಟ್ಟಿದ್ದ ಇಂಟೆನ್ಷನ್ ಗ್ಯಾಸ್ ಬಳಕೆ ಹೆಚ್ಚಿಗೆ ಆಗಬಾರ್ದು, ಕಡಿಮೆ ಪ್ರಮಾಣದಲ್ಲಿ ಉಳಿತಾಯ ಆಗಲಿ ಅಂತ. ಈಗ ನಮ್ಮ ಪ್ರತಿ ತಿಂಗಳ ನಮ್ಮ ಯೂಸೇಜ್ 10 ಯೂನಿಟ್ ಇದ್ರೆ ನೀವು ಅದರಲ್ಲೇ 6 ಯೂನಿಟ್ ಕೊಡ್ತಾ ಇದ್ದೀವಿ. ಈಗ ಶಾರ್ಟೇಜ್ ಆದಂಗೆ ತಗೊಳ್ತಾರೆ. ಈಗ ನಮ್ಮ ಜಿಲ್ಲೆನಲ್ಲಿ ಒಟ್ಟು ಪ್ರತಿ ದಿವಸ ಡೊಮೆಸ್ಟಿಕ್ LPG ಸಿಲಿಂಡರ್ ಅಂದ್ರೆ 14.2 ಕಿಲೋದು ಏನ್ ಸಿಲಿಂಡರ್ ಇದೆ, ಅದು ಗೃಹ ಬಳಕೆ ಸಿಲಿಂಡರ್ ಏನಿದೆ ಅದು ನಾವು ಸರಿಸುಮಾರು ಒಂದು 25,000 ಸಿಲಿಂಡರ್ಸ್ ನಮ್ಮ ಜಿಲ್ಲೆನಲ್ಲಿ ಕನ್ಸ್ಯೂಮ್ ಮಾಡ್ತೀವಿ. ನಮಗೆ ಇದರ ಪೈಕಿ ಒಂದು 20 ಇಂದ 22,000 ಸಿಲಿಂಡರ್ ಕೊಡ್ಲಿಕ್ಕೆ ನಮಗೆ ತೊಂದರೆ ಇಲ್ಲ. ಇದನ್ನು ನಾವು ರೆಗ್ಯುಲೇಟ್ ಮಾಡ್ತಾ ಇದ್ದೀವಿ. ನೀಟ್ಲಿ ಎಲ್ಲರಿಗೂ ಯಾರ್ಯಾರಿಗೆ ಬುಕಿಂಗ್ ಬೇಕೋ ಬುಕಿಂಗ್ ಮಾಡ್ಕೊಳ್ತಾ ಇದ್ದಾರೆ. ಅವರಿಗೆ ಮೆಸೇಜ್ ಬರ್ತಾ ಇದೆ, ಇಷ್ಟು ದಿವಸದ ಒಳಗಡೆ ನಿಮಗೆ ಸಿಲಿಂಡರ್ ಬರುತ್ತೆ ಅಂತ ಮಾಹಿತಿ ನಾವು ಕೊಡ್ತಾ ಇದೀವಿ. ಅದರ ಪ್ರಕಾರ ಅವರಿಗೆ ಸಪ್ಲೈನೂ ಆಗ್ತಾ ಇದೆ. ಈಗ ಕಮರ್ಷಿಯಲ್ ಸಿಲಿಂಡರ್ಸ್ ಪ್ರತಿ ದಿವಸ ಬಳಕೆ 1600. ಹೌದು, ಇಲ್ಲಿ ನಾವು ಬಹಳ ರೇಷನಲೈಸ್ ಮಾಡಿ ಕೊಡ್ತಾ ಇದೀವಿ. ಬಟ್ ಯಾರ್ಯಾರು ಬಳಕೆದಾರರಿದ್ದಾರೆ ಅವ್ರ ಜೊತೆ ನಾವು ಸಂಪರ್ಕ ಸಾಧಿಸಿದೀವಿ, ಅವ್ರ ಜೊತೆ ಮಾತುಕತೆ ನಡೆಸ್ತಾ ಇದೀವಿ. ಅವ್ರಿಗೆ ಎಷ್ಟು ಬೇಕೋ ತುರ್ತು ಕೆಲಸಗಳಿಗೆ ಹಾಗೂ ಚಟುವಟಿಕೆಗಳು ನಡೆಸಲಿಕ್ಕೆ ಅವ್ರಿಗೆ ಎಷ್ಟು ಬೇಕೋ ಅಷ್ಟು ನಾವು ಕೊಡ್ಲಿಕ್ಕೆ ನಮಗೆ ಸಾಮರ್ಥ್ಯತೆ ಇದೆ.
600 ಪ್ರತಿ ದಿವಸ ನಾವು ಕಮರ್ಷಿಯಲ್ ಸಿಲಿಂಡರ್ ಕೊಡ್ತಾ ಇದ್ದೀವಿ. ರೆಗ್ಯುಲೇಟ್ ಮಾಡ್ತಾ ಇದ್ದೀವಿ ಅಂದ್ರೆ ರೆಗ್ಯುಲೇಟ್ ಇನ್ ದ ಫಾರ್ಮ್ ಆಫ್ ಪೆನಲ್ಟಿ ಆರ್ ಯಾವ ತರ ಮಾಡ್ತಾ ಇದ್ದಾರೆ? ಬೇಸಿಕಲಿ ನಾವು ಏನ್ ಹೇಳ್ತಾ ಇದೀವಿ ಅಂದ್ರೆ ಆಲ್ PNG ಕನೆಕ್ಷನ್ಸ್ ಆರ್ ಮೀಟರ್ಡ್ ಕನೆಕ್ಷನ್ಸ್. ಎಷ್ಟು ಸಪ್ಲೈ ಹೋಗುತ್ತೆ ಎಷ್ಟು ಬರುತ್ತೆ ನಮಗೆ ಗೊತ್ತಿರುತ್ತದೆ, ಅದನ್ನು ನಾವು ಲಿಮಿಟ್ ಮಾಡ್ತಾ ಇದ್ದೀವಿ. ಹಿಂದಿನ ಒಂದು ವಾರದ ಒಳಗಡೆ ಸುಮಾರು 42 ಕೇಸ್ ನಾವು ಡೊಮೆಸ್ಟಿಕ್ ಸಿಲಿಂಡರ್ನು ಕಮರ್ಷಿಯಲ್ಗೆ ಬಳಕೆ ಮಾಡೋದ್ರನ್ನು ನಾವು ದಾಖಲೆ ಮಾಡಿದ್ವಿ. ಈ ಮಾಹಿತಿಯನ್ನು ನಾನು ತಮಗೆ ಒದಗಿಸ್ತೀನಿ. ಇದು ಗಮನಕ್ಕಿದೆ. ನಾವು ಸುಮಾರು 3 ಸತಿ ನಾವು ಹಿಂದಿನ ಒಂದು ವಾರದಲ್ಲಿ ಹೋಟೆಲಿಯರ್ಸ್ ಜೊತೆ ಮೀಟಿಂಗ್ ಮಾಡಿದೀವಿ. ನಮ್ಮ ಹೋಟೆಲಿಯರ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ನಮ್ಮ ಪಕ್ಕದಲ್ಲಿ ಕೂತ್ಕೊಂಡಿದ್ದಾರೆ, ಅವರನ್ನು ನಮ್ಮ ಸಮಿತಿನಲ್ಲಿ ಇಟ್ಕೊಂಡಿದೀವಿ. ನಾವು ಏನ್ ಹೇಳ್ತಾ ಇದೀವಿ ಅಂದ್ರೆ ಯಾರ್ಯಾರಿಗೆ ಅವಶ್ಯಕತೆ ಇದೆ ಕಮರ್ಷಿಯಲ್ ಸಿಲಿಂಡರ್ಸ್, ಹೋಟೆಲ್, ಡಾಬಾ, ರೆಸ್ಟೋರೆಂಟ್ ಏನೇ ಇರಲಿ ನಾವು ಕೊಡ್ತೀವಿ. ನಮ್ಮ ಸಮಿತಿ ಮುಖಾಂತರ DD ಫುಡ್ ಅಂಡ್ ಸಿವಿಲ್ ಸಪ್ಲೈಸ್ ಹಾಗೂ ನಮ್ಮ ಅಸೋಸಿಯೇಷನ್ ಮುಖಾಂತರನೂ ತಾವು ನಮಗೆ ಅಪ್ರೋಚ್ ಆಗ್ಬೋದು. ಅದರ ಪ್ರಕಾರ ನಾವು ಕೋಟಾ ಇಟ್ಕೊಂಡು ನಾವು ರಿಲೀಸ್ ಮಾಡ್ತೀವಿ. ಈ ಪ್ರಕರಣವನ್ನು ನಾವು ಗಂಭೀರವಾಗಿ ನೋಡ್ತಾ ಇದ್ದೀವಿ. ಎಲ್ಲಾ ತಾಲೂಕಿನ ಎಲ್ಲಾ ಹೋಟೆಲ್ ಅಸೋಸಿಯೇಷನ್ಸ್ ಪ್ರೆಸಿಡೆಂಟ್ಸ್ ನಾವು ಇನ್ವೈಟ್ ಮಾಡಿದ್ವಿ. ಬೆಳಗಾವಿನಲ್ಲಿ ಹೋಟೆಲ್ ಅಸೋಸಿಯೇಷನ್ ಬಹಳ ಸ್ಟ್ರಾಂಗ್ ಇದೆ. ಆ ಯಾರು ಪ್ರೆಸಿಡೆಂಟ್ಸ್ ವೈಸ್ ಪ್ರೆಸಿಡೆಂಟ್ಸ್ ಇದ್ದಾರೆ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಯಾವುದೇ ಆತಂಕದ ಪರಿಸ್ಥಿತಿ ಇಲ್ಲ. ನಮ್ಮ ಬೆಳಗಾವಿ ಜಿಲ್ಲೆನಲ್ಲಿ ನಮ್ಮ ಬೆಳಗಾವಿ ಜಿಲ್ಲೆನಲ್ಲಿ ಇರುವಂತ ಎಲ್ಲ ವಾಣಿಜ್ಯ ಕನೆಕ್ಷನ್ಸ್ ಏನೇನಿದಾವೆ ಅವರೆಲ್ಲರಿಗೂ ನಾವು ನಮ್ಮ ಕಮಿಟಿ ಅಧೀನದಲ್ಲಿ ತಗೊಂಡು ಅವರಿಗೆ ಹೆಲ್ಪ್ ಮಾಡಲಿಕ್ಕೆ 100% ಸಹಾಯಶಕ್ತಿ ಪ್ರಯಾಸ ಮಾಡ್ತೀವಿ. ಸೊ ಬೆಳಗಾವಿ ಹುಕ್ಕೇರಿ ಪ್ರಕರಣದಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ಳುವಂತ ಹೋಟೆಲ್ ಉದ್ಯಮಿ ಇದ್ದಾನೆ. ಆತ 11 ಲೋನ್ ಇತ್ತು. ಅವ್ನು ಕಮರ್ಷಿಯಲ್ ಸಿಲಿಂಡರ್ ಸಿಗದಿರೋ ಕಾರಣಕ್ಕಾಗಿ ಅವ್ನು ಹೋಟೆಲ್ ರನ್ ಮಾಡೋಕ್ಕಾಗಲ್ಲ. ಸೊ ಎವ್ರಿಡೇ ಕಮಿಟ್ಮೆಂಟ್ ಅವನಿಗೆ ಫುಲ್ಫಿಲ್ ಮಾಡೋಕ್ಕಾಗುತ್ತೆ ಅನ್ನೋದು ಬಯಲಾಗ ಆತ್ಮಹತ್ಯೆ ಮಾಡ್ತಾರೆ. ನಾನು ಇಡೀ ಜಿಲ್ಲೆದು ನಾನು ಸಿಚುವೇಶನ್ ಹೇಳಿದ್ದೀನಿ. ನಾನು ಒಂದೇ ತಮ್ಮ ಮುಖಾಂತರ ಎಲ್ಲರಿಗೂ ಮನವಿ ಮಾಡ್ಕೊಳ್ತಾ ಇದ್ದೀನಿ, ಯಾವುದೇ ಆತಂಕದ ಪರಿಸ್ಥಿತಿ ಇಲ್ಲ. ಜಿಲ್ಲಾಡಳಿತ ಹಾಗೂ ಎಲ್ಲಾ ಸ್ಟೇಕ್ ಹೋಲ್ಡರ್ಸ್, ಅಸೋಸಿಯೇಷನ್ಸ್ ಇರ್ಬೋದು ಇಲ್ಲದಿರ್ಬೋದು, ನಾವು ನಿಮ್ ಜೊತೆ ಇದ್ದೀವಿ. ಏನೇ ಇಶ್ಯೂ ಇದೆ ಅಂದ್ರೆ ತಾವು ನಮ್ಮ ಗಮನಕ್ಕೆ ತಗೊಂಡ್ ಬನ್ನಿ, ತಹಶೀಲ್ದಾರ್ ಗಮನಕ್ಕೆ ತಗೊಂಡ್ ಬನ್ನಿ, ಇನ್ಸ್ಪೆಕ್ಟರ್ ಗಮನಕ್ಕೆ ತಗೊಂಡ್ ಬನ್ನಿ, ನಾವು ಸ್ಪಂದಿಸ್ತೀವಿ. ನಮ್ಮ ಕಡೆ ಸ್ಟಾಕ್ ಇದೆ, ಯಾವುದೇ ತೊಂದರೆ ಇಲ್ಲ. ತಾವು ಯಾವುದೇ ಈ ತರ ಆಕ್ಷನ್ಸ್ ತಗೋಬಾರ್ದಂತ ಹೇಳಿ ನಾನು ಮತ್ತೆ ಮನವಿ ಮಾಡ್ಕೊಳ್ತೀನಿ. See, this is a crisis that is beyond our country's borders. So I as the DC will not be in a position to comment on that. But I'll comment this much. I will say that the situation in our district is very much comfortable to the extent that we will supply the domestic cylinders to everyone who requires it. And wherever there is necessity for commercial operations, we have a certain quota of cylinders that we can allot for commercial purposes, and we will regulate the allotment of such commercial cylinders. We are hoping that the situation eases out as soon as possible. We are seeing signs of easing out. So we will now try ಮಾಡ್ತೀವಿ. ಈಗ ತಮ್ಮಿಂದ ನನಗೆ ತಾವು ನನಗೆ ಈ ಮಾಹಿತಿಯನ್ನು ನೀಡ್ತಾ ಇದ್ದೀರಿ, ಸಣ್ಣ ಉದ್ಯಮಿಗಳಿಗೂ ತಮ್ಮ ಮುಖಾಂತರ ಇವತ್ತು ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಏನೇ ಇಶ್ಯೂ ಇದೆ, ತಾವು ಒಂದು ಸಣ್ಣ ಸ್ಟಾಲ್ ನಡೆಸ್ತಾ ಇರ್ಬೋದು, ತಮ್ಗೇನೇ ಸಮಸ್ಯೆ ಇದೆ ಅಂದ್ರೆ ನಮ್ಮ DD ಫುಡ್ ಅಂಡ್ ಸಿವಿಲ್ ಸಪ್ಲೈಸ್ ಇರ್ಬೋದು, ಅಥವಾ ಕಾರ್ಪೊರೇಷನ್ ಇರ್ಬೋದು, ಅಥವಾ ಜಿಲ್ಲಾಡಳಿತ ಜಿಲ್ಲಾಧಿಕಾರಿ ಕಚೇರಿ ಇರ್ಬೋದು, ತಾವು ಬಂದು ನಮಗೆ ತಾವು ಸಂಪರ್ಕಿಸಿ, ನಾವು ತಮಗೆ ಇದಕ್ಕೆ ಪರಿಹಾರವನ್ನು ಹುಡುಕಿ ಕೊಡ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.